A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಹಲೋ ಹಲೋ ಈ ಟ್ರ್ಯಾಕ್ಟರ್ ಬಂದದ್ ನಿಮ್ದು ಒಳಗಿನ ತುಂಬು ಅಂದ್ರೆ ಅವ್ರೇನ ಇನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಫಂಕ್ಷನ್ ಅದ ಅಂತ ಹೇಳ್ತಾರ. ಒಂದ್ ತಿಂಗಳಾಯ್ತು ಗಾಡಿ ಬರ್ಲಾರ್ದು. ಅದೇ ಮೊನ್ನೆ ಸಲ ತುಂಬ್ಯಾರ್ರಿ ಹೋದ ವಾರನ್ಯಾಗ. ಏನು ತುಂಬಿಲ್ಲ ಒಂದೊಂದ್ ದಿವ್ಸಿಂದ GPS ಫೋಟೋ ಇದಾವ ನನ್ ಕಡೆ. ಅದೇ ರೀ ಅವ್ರ ಅಲ್ಲಿ ಕಾರ್ಯಕ್ರಮ ಐತ್ರಿ, ಅಲ್ಲಿ ಹೋಗ್ತಾರ ಅಲ್ಲಿ ಅಸಲಾಗ ಪ್ರಿನ್ಸಿಪಾಲ್ ಫೋನ್ ಹಚ್ಚಾರ. ಅಸಲ ಈಗ ಖಾಲಿ ಮಾಡಿ ಬಂದ್ ಅಲ್ಲೇ ಹೋಗ್ಬೇಕ್ರಿ ಈಗ ಅವ್ರು. ಹಾ ರೀ, ಇದು ಹಂಗೆ ಇರ್ಲಿ ರೀ. ಅದು ನಾಳೆಗಿನ ಹಾಕ್ಸೊಂಬ್ರದು ಆದ್ರೆ. ಸರಿ ಆಯ್ತು. ಮೇಡಮ್ ನಂಬರ್ ಮೆಸೇಜ್ ಮಾಡ್ರಿ. ಆಯ್ತು, ಮೆಸೇಜ್ ಮಾಡ್ರಿ. ತಾವು ನೋಡ್ತಾ ಇದ್ರಿ A9 ನ್ಯೂಸ್. ಅಮೀನ್ ಶೇಖ್ ಜೊತೆ ನಮ್ ಕಳಕಳಿ ಏನಿದೆ ಅಂದ್ರೆ ಮಹಾನಗರ ಪಾಲಿಕೆಯಿಂದ ಆದಷ್ಟು ಬೇಗ ಕಮಿಷನರ್ ಸಾಹೇಬರಿಗೆ ಹೇಳಬೇಕು. ಯಾಕಂದ್ರೆ ಸೂಪರ್ವೈಸರ್ ಮಾತಾಡಿ ನೋಡಿದೆ, ಸೂಪರ್ವೈಸರ್ ಅಲ್ಲಿ ಮೀಟಿಂಗ್ ಇದೆ, ಇಲ್ಲಿ ಮೀಟಿಂಗ್ ಇದೆ ಸರ್, ಅಲ್ಲಿಗೆ ಗೌರ್ಮೆಂಟ್ ಕಾಲೇಜ್ ಒಳಗೆ ಅಲ್ಲಿ ಕಸ ಭಾಳ ಬಿದ್ದದ, ಅಲ್ಲಿ ತುಂಬಾ ಹೊಂಟೀನಿ, ಇಲ್ಲ ಟ್ರ್ಯಾಕ್ಟರ್ ಬಂದ್ ಬಿದ್ದದ, ಬರೀ ಇದೇ ಹೇಳ್ತಿದ್ದಾರೆ. ಅವ್ರು ಕಾಲ್ ಮಾಡಿದ್ರೆ ಬಿಟ್ಟು ಅವ್ರದ್ದು ರೆಕಾರ್ಡ್ ಇದೆ, ಆ ರೆಕಾರ್ಡ್ ಜೊತೆನೆ ಇದು ಸುದ್ದಿ ಮಾಡ್ತಾ ಇದೀನಿ ನಾನು. ಆದಷ್ಟು ಬೇಗ ಕಮಿಷನರ್ ಸಾಹೇಬರು ಇದು ಈ ವಾಡಿ ಯಾರು ಬರ್ತಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಒಳಗೆ ಕ್ವಾರ್ಟರ್ಸ್ ಒಳಗ, ಬಟ್ ಇದು ಟ್ರ್ಯಾಕ್ಟರ್ ಕಳಿಸಿ ಇದು ತುಂಬಾ ಖರ್ಚಬೇಕು. ಮಳೆ ದಿವಸ ಒಳಗ ಸಾಕಷ್ಟು ವಾಸನೆ ಹೊಡೆಯಾಗತ್ತದ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದಾವ್, ಸಾಕಷ್ಟು ಮಲೇರಿಯಾ ಆಗ್ತಿದೆ. ನಾವು ಸೂಲ್ ಹಾಸ್ಪಿಟಲ್ ಹೋಗಿ ನೋಡ್ಬೋದು. ಇಂಥ ಕಸ ಸಲಕ್ಕೆ ರಾಡಿ ಸಲಕ್ಕೆ ಸಾಕಷ್ಟು ಮಕ್ಕಳು ಜಡ್ ಬೀಳಾಗತ್ತಾವ. ಸೂಲ್ ಹಾಸ್ಪಿಟಲ್ ಬ್ಲಾಕ್ ಆಗತ್ತದ. ಚೀಟಿ ತೆಗಿಯಾಕ ಹೋದ್ರೆ 2 ತಾಸು ನಿಂದಿರ್ಬೇಕಾಗ್ತದ. ನಾವು ಅರ್ಥ ತಗೋರಿ ನಾವು ಯಾಕೆ ಹೇಳ್ತಾ ಇದ್ದ ಅಂದೇಳಿ. ಬಟ್ ಪ್ರತಿಯೊಂದು ಸುದ್ದಿ ಮಾಡಿ ತೋರಿಸೋದು ಇರಂಗಿಲ್ಲ. ನಾವು ಆದಷ್ಟು ನಾನು ಒಂದು 4 ಸರ್ತಿ ಕಮಿಷನರ್ ಸಾಹೇಬ್ರಿಗೆ ಹೇಳಿನಿ. ಬಟ್ ಹೇಳಿದ್ರು ಅವ್ರ ಕಮಿಷನರ್ ಸಾಹೇಬ್ರ ಏನಿದೆ ಆ ಯಾಕೆ ಹೇಳದಾಗ ಗಾಡಿ ಬಂದಿರ್ತಾವ. ಬಟ್ ಸೂಪರ್ವೈಸರ್ ಅವ್ರಿಗೆ ಟ್ರ್ಯಾಕ್ಟರ್ದವ್ರಿಗೆ ಮಾತಾಡಿದ್ರೆ ನಮ್ ಕಡೆ ಟ್ರ್ಯಾಕ್ಟರ್ ಬಂದ್ ಬಿದ್ದಾವ ಸರ್, ನಾವೇನ್ ಮಾಡ್ಬೇಕು, ನಮ್ ಬ್ಯಾರೆ ಕೆಲಸ ಹಚ್ಚಾರ ಸೂಪರ್ವೈಸರ್, ನಾವ್ ಅಲ್ಲಿ ಹೋಗ್ತೇವೆ. ಬಟ್ ಇಲ್ಲಿ ಸಾರ್ವಜನಿಕ ತಳ ಇದೆ, ಇಲ್ಲಿ ಸಾಕಷ್ಟು 6 ಸ್ಟೇಷನ್ ಅದಾವ. 6 ಸ್ಟೇಷನ್ ನಡಬಾರ್ಕ ಸಾರ್ವಜನಿಕ ಸಾಕಷ್ಟು ಒಂದು ದಿವಸ 5-6 ಸಾವಿರ ಜನ ಬರು ಹೋಗುದಿದೆ. ಬಟ್ ಅಂತ ಜಾಗದಲ್ಲಿ ಸ್ವಚ್ಛ ಅಭಿಯಾನ ಕಾಣ್ತಾ ಇಲ್ಲ. ನಮ್ಮ ವರಿಷ್ಠ ಅಧಿಕಾರಿ SP ಸಾಹೇಬ್ರಿಗೆ ನಮ್ ಕಡೆಯಿಂದ ಕಳಕಳಿ ಇದೆ. ಆದಷ್ಟು ಬೇಗ ಕಮಿಷನರ್ ಸಾಹೇಬ್ರಿಗೆ ತಾವೇ ಮಾತಾಡ್ಬೋದು. ಇದು ಒಂದ್ ಸ್ವಲ್ಪ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಸ್ವಚ್ಛ ಇಡುದು ಅಭಿಪ್ರಾಯ, ಬಟ್ ಇದು ಸ್ವಚ್ಛ ಇಡುದು ಸ್ವಚ್ಛ ಅಭಿಯಾನ. ತಾವು ಮನೆ ನೋಡ್ಬೋದು, ಸರ್ಕಾರ ಸಿವಿಲ್ ಹಾಸ್ಪಿಟಲ್ದಲ್ಲಿ ಸ್ವಚ್ಛ ಅಭಿಯಾನ ಮಾಡಿದ್ರು. ಸಾಕಷ್ಟು ಸಾವಿರಾರು ಶಾಲಿ ಮಕ್ಕಳ ಸ್ಟೂಡೆಂಟ್ಗಳು ಆಮೇಲೆ ನರ್ಸ್ಗಳು ಬಂದು ಎಲ್ಲ ಸ್ವಚ್ಛ ಮಾಡಿದ್ರು ಕೈಲಿ ಬಳದ. ಬಟ್ ಇಲ್ಲಿ ಏನಿದೆ, ಇಲ್ಲಿ ಮಹಾನಗರ ಪಾಲಿಕೆ ಹೇಳಿ ನಾವು ಧನದೇವ್ ಸರ್ ಪ್ರತಿಯೊಂದಕ್ಕೆ ಸುದ್ದಿ ಮಾಡಿ ತೋರಿಸೋದು ಇರಂಗಿಲ್ಲ. ಆದಷ್ಟು ಬೇಗ, ಯಾಕಂದ್ರೆ ನಾವು ಒಳ್ಳೆ ಹೇಳ್ತೀನಿ, ಸಣ್ಣ ಸಣ್ಣ ಮಕ್ಕಳ ತಮ್ಮ ಮನ್ಯಾಗೂ ಮಕ್ಳು ಇರ್ತಾರ, ನಮ್ಮ ಮನ್ಯಾಗೂ ಮಕ್ಳು ಇರ್ತಾರ. ಬಟ್ ಅಂತ ಮಕ್ಕಳೊಳಗೆ ಇದ್ರೊಳಗೆ ಮಳೆ ದಿವ್ಸ ಇದೆ, ಒಂದು ಹಾವು ಏನಾರ ಬಂದು ಕೂತು ಗಿಡಗಳ ಒಳಗಿಂದಂದ್ರೆ ಏನೂ ಗೊತ್ತಾಗಂಗಿಲ್ಲ, ಯಾರ್ದಾರು ಒಂದು ಜೀವ ಹೋಗೋ ಚಾನ್ಸ್ ಇರ್ತದ. ಆದಷ್ಟು ಬೇಗ ಇದು ಏನು ಮಳೆ ಬಂದು ಕಸ ಬಿದ್ದದ, ಕಸಕ್ಕೆ ವಾಸನೆ ಏನು ಹೊಡಾಗತ್ತದಿಲ್ಲ. ಇಲ್ಲಿ 5-6 ಸ್ಟೇಷನ್ ಇದಾವ. ಸಾರ್ವಜನಿಕ ಸಾಕಷ್ಟು ಮಂದಿ ಹಳ್ಳಿ ಮಂದಿ ಬಂದು ಊಟ ಗೀಟ ಮಾಡ್ತಿರ್ತಾರ ತಂಪಿದೆ ಅಂದೇಳಿ, ಸಾಕಷ್ಟು ಗಾಡಿಗಳು ನಿಂತಿರ್ತಿರ್ತಾವ. ಬಟ್ ಆದಷ್ಟು ಬೇಗ ಮಹಾನಗರ ಪಾಲಿಕಾ ಸಾಹೇಬರಿಗೆ ಕಮಿಷನರ್ ಸಾಹೇಬರಿಗೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ಕಳಿಸಿದ್ದು ಸ್ವಚ್ಛ ಮಾಡಿಸ್ಬೇಕು ಅಂತೇಳಿ ಕಳಕಳಿ ಇದೆ. ಬಟ್ ಏನದ ಅಂದ್ರೆ ತಾವು ನೋಡ್ಬೋದು ಎಲ್ಲ ಕಸನೇ ಕಸ ಅದ. ನಾನು ಮೇಡಮ್ ಅವ್ರಿಗೂ ಹೇಳೀನಿ, ಇಲ್ಲಿ 2-3 ಸರ್ತಿ ಅವರು ಮೇಡಮ್ ಅವ್ರು ಆಯ್ತು ರೀ ನಾವು ಕಳಿಸ್ತೇವೆ ಅಂತ ಹೇಳ್ತಾರ. ಬಟ್ ಇಲ್ಲಿ ಯಾವುದೂ ಕಳ್ಸಂಗಿಲ್ಲ. ನಾನು ನಿನ್ನೆ ಮುಂಜಾನೆ ಕಾಲ್ ಮಾಡಿ ಮಾತಾಡೀನಿ. ಆಮೇಲೆ ನಾನು ಕಸ ತುಂಬ್ಕೊಂಡು ಹೋಗಿಲ್ಲ, ನೀನು 1 ಗಂಟೆಗೆ ತುಂಬ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಕೇಳಕ್ ಹೋದ್ರೆ ಟ್ರ್ಯಾಕ್ಟರ್ ಬಂದ್ ಬಿದ್ದದ, ನಾವು ಏನು ಮಾಡೋನು, ಈ ಉತ್ತರ ಬರ್ತದ. ನಮ್ಮ ಕಳಕಳಿ ಇದೆ ಕಮಿಷನರ್ ಸಾಹೇಬರಿಗೆ. ಆದಷ್ಟು ಇದು ಬೇಗ ನೋಡಿ ಬೇಗ ಒಂದು ಟ್ರ್ಯಾಕ್ಟರ್ ಕಳಿಸಿದ್ದು ಸ್ವಚ್ಛ ಮಾಡಿಸ್ಬೇಕು. ನಾನು ಹಲವಾರು ಸರ್ತಿ ಮಹಾನಗರ ಪಾಲಿಕಾ ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ದೀನಿ, ಈ ವಾಡಿಗೆ ಯಾರು ಬರ್ತಾರೆ ಸರ್ ಚೆನ್ನಾಗಿ ಒಂದು ಸ್ವಲ್ಪ ನೋಡಪ್ಪ ಅಂತ ಹೇಳಿ. ಇದು 1 ತಿಂಗಳದಿಂದ 1.5 ತಿಂಗಳಾಯ್ತು. ನಡಬಾರ್ಕಿಲ್ಲಿ ಕರೆಂಟ್ ಶಾರ್ಟ್ ಆಗಿ ಗಿಡಗಳು ಕಡ್ದ ಅವು ಕಸ ಬಿದ್ದದ. ಬಟ್ ಇದು ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾವ. ಆ ಟ್ರ್ಯಾಕ್ಟರ್ದವ್ರಿಗೆ ಒಂದು 10 ಸರ್ತಿ ಕಾಲ್ ಮಾಡಿದೆ. ಬಿಟ್ಟು ಅವ್ರು ಕಾಲ್ ಮಾಡಿದ್ರ ಅವ್ರು ಏನ್ ಹೇಳ್ತಾರ, ಅಲ್ಲಿ ಗೌರ್ಮೆಂಟ್ ಮೀಟಿಂಗ್ ಅದರಿ, ಅಲ್ಲಿ ಕಸ ತುಂಬಂದಾರಿ, ಇಲ್ಲಿ ಕಸ ತುಂಬಂದಾರಿ ಅಂತ ಹೇಳ್ತಾರ ಟ್ರ್ಯಾಕ್ಟರ್ದವ್ರು. ಆಮೇಲೆ ಅವ್ರು ಯಾರು ಸೂಪರ್ವೈಸರ್ ಇದಾರ ಅದ್ರ ಮ್ಯಾಗ ಅವರು. ಆಮೇಲೆ ಮೇಡಮ್ ಅವ್ರ ನಂಬರ್ ಕೊಡು ಸರ್ ನಾ ಮಾತಾಡ್ತೀನಿ ಅಂದ್ರೂ ಅವ್ರು ಏನು ಲಕ್ಷ ಕೊಡ್ತಾ ಇಲ್ಲ. ನಂಬರ್ನ ಮೆಸೇಜ್ ಮಾಡ್ತೀನಿ ಅಂತಾರ, ಬಟ್ ನಂಬರ್ ಮೆಸೇಜ್ ಮಾಡಂಗಿಲ್ಲ. ಇದು ತಾವು ನೋಡ್ಬೋದು ಕಣ್ಮುಟ್ಟ ಎಷ್ಟು ಸ್ವಚ್ಛ ಜಾಗ ಇದೆ. ಬಟ್ ಅಂತ ಜಾಗಗಳಿಗೆ ಇಷ್ಟ ಕಸ ಬಿದ್ದದ. ಸ್ವಚ್ಛ ಅಭಿಯಾನ ಅಂತೇಳಿ ಇದು ನಮ್ಮ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಲ್ಲಿ ಕಾಣ್ತಾ ಇಲ್ಲ. ನಾವು ಹಲವಾರು ಸರ್ತಿ ಇಲ್ಲಿ ಯಾವ್ದಾರೆ ಬರ್ತಂದ್ರೆ, ಯಾಕಂದ್ರೆ ಗಾಡಿಗಳು ನಿಂದಿರ್ತಾವ, ಹಳ್ಳಿ ಮಂದಿ ಬರ್ತಾವ, ಸಾಕಷ್ಟು ಜನ ಬರ್ತಿರ್ತಾರ. ಬಟ್ ಇಲ್ಲಿ ಕೂತು ಊಟ ಗೀಟ ಮಾಡ್ತಾರ, ಗಿಡಗಳು ಇದಾವ ಅಂತೇಳಿ. ಇಲ್ಲಿ ಏನು ಸೌಲಭ್ಯ ಇಲ್ಲ ಮಹಾನಗರ ಪಾಲಿಕಾದಿಂದ. ನಾನು 10 ಸರ್ತಿ ಹೇಳೀನಿ ಅವ್ರಿಗೆ. ಬಟ್ ಮೇಡಮ್ ಅವ್ರಿಗೂ 1-2 ಸರ್ತಿ ನಾನು ಹೇಳೀನಿ, ಮೇಡಮ್ 2 ದಿವಸ ಮೇಲೆ ಗಾಡಿ ಕಳ್ಸ್ರಿ ಸ್ವಚ್ಛ ಆಗ್ತಂದ್ರೆ. ಬಟ್ ಅವ್ರು ಹ್ಞೂ ಅಂತ ಹೇಳಿದ್ರು. ಅವ್ರು ಸೂಪರ್ವೈಸರ್ ಏನಿದಾರ, ಬಟ್ ಇಲ್ಲಿ ಸನೇ ಬರ್ತಾ ಇಲ್ಲ. ನಾನು ಒಂದು 20 ಸರ್ತಿ ಅವ್ರಿಗೆ ಹೇಳೀನಿ. ಬಟ್ ನೀನೇನು ಕಾಲ್ ಮಾಡೀನಿ, ತಾವು ನೋಡ್ಬೋದು ಈ ಸುದ್ದಿ ಜೊತೆ ಅವ್ರ ವಾಯ್ಸ್ ರೆಕಾರ್ಡ್ ಹಾಕ್ತೀನಿ ನಾನು. ಬಟ್ ಏನು ಹೇಳ್ತಿದ್ದಾರೆ,
ಗೌರ್ಮೆಂಟ್ ಕಾಲೇಜ್ ಒಳಗೆ ಫಂಕ್ಷನ್ ಇದೆ ರೀ, ಅಲ್ಲಿ ಸಾಕಷ್ಟು ಕೆಲಸ ಅದ ರೀ, ಟ್ರ್ಯಾಕ್ಟರ್ ಖಾಲಿ ಇಲ್ರಿ, ಟ್ರ್ಯಾಕ್ಟರ್ ಬಂದ್ ಬಿದ್ದದ್ರಿ, ಬರೀ ಇದೇ ಉತ್ತರ ಹೇಳ್ತಿದಾರ. ತಾವು ನೋಡ್ಬೋದು ಈಗ ಒಂದು ಟ್ರ್ಯಾಕ್ಟರ್ ಕಸ ಇದೆ, ಆದಷ್ಟು ಬೇಗ ಕಮಿಷನರ್ ಸಾಹೇಬರಿಗೆ ರಿಕ್ವೆಸ್ಟ್ ಇದೆ, ಬೇಗ ಟ್ರ್ಯಾಕ್ಟರ್ ಕಳಿಸಿ ಇದು ಸ್ವಚ್ಛ ಮಾಡಿಸ್ಬೇಕು. ಯಾಕಂದ್ರೆ ಇಲ್ಲಿ ಸಾರ್ವಜನಿಕ ಸಣ್ಣ ಸಣ್ಣ ಮಕ್ಕಳ ಎಲ್ಲ ಕೂಡಿ 7-8 ವರ್ಷದ ಮಕ್ಕಳು ಅದಾವ, ಇಲ್ಲಿ ಸಾಕಷ್ಟು ಮಕ್ಕಳು ತಿರ್ಗಾಡ್ತಾವ. ಆಮೇಲೆ ಹಳ್ಳಿ ಜನ ಬರ್ತಾರ, ಗಿಡಗಳು ಅದ ಬಿಸಿಲು ದಿವಸ ಅಂತೇಳಿ ತಂಪೊಳಗೆ ಕೂತು ಊಟ ಮಾಡ್ತಿರ್ತಾರ. ತಾವು ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಒಂದು ಟ್ರ್ಯಾಕ್ಟರ್ ಕಸ ಬಿದ್ದದ. ಆದಷ್ಟು ಬೇಗ ಸೂಪರ್ವೈಸರ್ ಅವ್ರು ಮಾತಾಡಿ ಕಮಿಷನರ್ ಸಾಹೇಬರು ಇಲ್ಲಿ ಈ ವಾಡಿಗೆ ಯಾರು ಬರ್ತಾರ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ದಾಗ ಕ್ವಾರ್ಟರ್ಸ್ ಒಳಗ ಆದಷ್ಟು ಬೇಗ ಇಲ್ಲಿ ಕಳಿಸಿ ಸ್ವಚ್ಛ ಮಾಡಿಸ್ಬೇಕಂದೇಳಿ ನಮ್ಮ A9 ನ್ಯೂಸ್ ಕಡೆ ಒಂದು ಕಳಕಳಿ ಇದೆ.